ಚಳಿಯ ನಡುವೆ ಜನರಿಗೆ ತರಕಾರಿ ಬೆಲೆ ಏರಿಕೆಯ ಬಿಸಿ ತಾಗ್ತಾ ಇದೆ. ಮಾರ್ಕೆಟ್ನಲ್ಲಿ ಟೊಮೆಟೊ ಬೆಲೆ ದಿಢೀರ್ ಅಂತ ಏರಿಕೆ ಆಗ್ತಿದೆ. ಒಂದು ಕಡೆ ಚಳಿ, ಮತ್ತೊಂದು ಕಡೆ ತರಕಾರಿಯ ಬೆಲೆಯ ಏರಿಕೆಯ ಬಿಸಿ ತಗ್ತಾ ಇದೆ. ಮಾರ್ಕೆಟ್ನಲ್ಲಿ ಟೊಮೆಟೊ ಬೆಲೆ ದಿಢೀರ್ ಅಂತ ಏರಿಕೆ ಆಗ್ತಿದೆ. 80 ರೂಪಾಯಿಗೆ ಏರಿಕೆಯನ್ನು ಕಂಡಿದೆ ಟೊಮೆಟೊ. ಮಾರುಕಟ್ಟೆಯಲ್ಲಿ 600ರ ಗಡಿಗೆ ಕೆಜಿ ನುಗ್ಗೆಕಾಯಿಯ ಬೆಲೆ ಇದೆ. ಅಕಾಲಿಕ ಮಳೆಯ ಕಾರಣವಾಗಿ ಚಂಡಮಾರುತದ ಎಫೆಕ್ಟ್ನಿಂದಾಗಿ ದುಬಾರಿ ಆಗ್ತಾ ಇದೆ. ತರಕಾರಿ ಕೊಳ್ಳೋ ಹಾಗಿಲ್ಲ. ಬಿಸಿ ಈ ಕಡೆ, ಒಂದು ಕಡೆ ಚಳಿ, ಬಿಸಿ ಬಿಸಿ ಚಳಿ 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 ವಾತಾವರಣದಲ್ಲಿ ತರಕಾರಿಗಳೆಲ್ಲವೂ ಕೂಡ ಬಿಸಿ ಬಿಸಿಯಾಗಿ ಗಗನಕ್ಕೇರ್ತಾ ಇದೆ. 80 ರೂಪಾಯಿ ಏರಿಕೆಯನ್ನು ಕಂಡಿರುವಂಥದ್ದು. ಟೊಮೆಟೊ ರೇಟ್ 1 ಕೆಜಿಗೆ 80 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, ಓಕೆ ಇಷ್ಟು ಸಿಗ್ತಾ ಇತ್ತು. ಈಗ ನೋಡಿದ್ರೆ ದಿಢೀರ್ ಅಂತ ಏರಿಕೆಯನ್ನು ಕಂಡಿದೆ. ಚಂಡಮಾರುತದ ಎಫೆಕ್ಟ್, ಅಕಾಲಿಕ ಮಳೆಯ ಕಾರಣವಾಗಿ ಈಗಾಗಲೇ ಪ್ರೈಸ್ಗಳು ಕೂಡ ಏರಿಕೆ ಆಗಿದೆ. ಹಣ್ಣು, ಹುರುಳಿಕಾಯಿ ಎಲ್ಲ ಬೆಲೆನೂ ಕೂಡ 100ರಿಂದ 120 ರೂಪಾಯಿ. ಹಸಿಮೆಣಸಿನ್ಕಾಯಿ 80ರಿಂದ 100 ರೂಪಾಯಿ ಹೆಚ್ಚಾಗಿದೆ ಕಣ್ರಿ. ಯಾವುದೂ ಇಲ್ಲ ಕಮ್ಮಿ ಅನ್ನೋದೇ ಯಾವುದೂ ಇಲ್ಲ. ಇಂಥದ್ದು ಕಮ್ಮಿ ಅಂತ ಅದನ್ನು ತೊಗೊಂಡು ಅಡುಗೆ ಮಾಡೋಣ ಅಂದರೆ ಇಲ್ಲವೇ ಇಲ್ಲ. ಎಲ್ಲನೂ ಏರಿಕೆ. ಹಣ್ಣುಗಳು ಏರಿಕೆನೇ, ತರಕಾರಿಗಳು ಏರಿಕೆನೇ. ನುಗ್ಗೆಕಾಯಿ ನೋಡಿ 500ರಿಂದ 600 ರೂಪಾಯಿ, ಅವರೆಕಾಯಿ 80ರಿಂದ 100 ರೂಪಾಯಿ, ಗ್ರೀನ್ ಬಟಾಣಿ 80ರಿಂದ 100, ಬೀನ್ಸ್ 60ರಿಂದ 80, ತೊಂಡೆಕಾಯಿ 80ರಿಂದ 100, ಎಲ್ಲ 70, 80, 100, 100, 100. ಏನು ಕ್ಯಾರೆಟ್ 60ರಿಂದ 80 ರೂಪಾಯಿ, ಹುರುಳಿಕಾಯಿ 100ರಿಂದ 120, ಹಸಿಮೆಣಸಿನ್ಕಾಯಿ 80ರಿಂದ 100 ರೂಪಾಯಿ ಆಗಿದೆ.